32nd. Nobody is satisfied with his wealth. Everybody is satisfied with his wisdom. How does the writer Kelis Borak justify this statement ಅಂತ ಕೇಳಿದ್ದಾರೆ. Okay. Nobody is satisfied with the wealth. Everybody is satisfied with the wisdom. Okay. This statement is in the 12th para of your lesson. Okay. We'll see the answer now. Science is an exciting adventure. Okay, major reward comes from the discovery itself. So here author tries to say science is an exciting adventure. Science ಅನ್ನೋದು ಒಂದು ಅತ್ಯುತ್ತಮ ಸಾಹಸ ಕ್ರಿಯೆ. ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಸಂಶೋಧನೆಯಿಂದಲೇ ಒಂದು ಅವರಿಗೆ ಪ್ರಶಸ್ತಿ ಅಥವಾ ಯಾವುದೇ ಒಂದು ಪ್ರತಿಫಲ ಸಿಗುವಂತದ್ದು. Okay, they get freedom, friendship, and independence. Even though they get paid less than the engineers, doctors, and other professionals, they get freedom, friendship, and independence. ಅವರಿಗೆ ಡಾಕ್ಟರ್ಸ್ ಅಥವಾ ಇದು ಏನು ಇಂಜಿನಿಯರ್ಸ್ ಅಥವಾ ಲಾಯರ್ಸ್ ಅವ್ರಿಗಿಂತ ಕಡಿಮೆ ಇನ್ಕಮ್ ಇದ್ರೂ, ಕಡಿಮೆ ಹಣ ಸಿಕ್ಕಿದ್ರು ಅವ್ರಿಗೆ ಗೆಳೆತನ, ಸ್ವಾತಂತ್ರ್ಯ ಮತ್ತು ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ ಮಕ್ಕಳೇ. ಇಂಟೆಲೆಕ್ಚುಯಲ್ ರಿಸೋರ್ಸಸ್ ಅಲರ್ಟ್ ಮ್ಯಾನ್ ಅಬೌಟ್ ನ್ಯಾಚುರಲ್ ಡಿಸಾಸ್ಟರ್ಸ್. ಈ ಇಂಟೆಲೆಕ್ಚುಯಲ್ ರಿಸೋರ್ಸಸ್ ಅನ್ನೋದು ಮೂಲಗಳು ಅವು ಮಾನವನನ್ನ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದ್ರೆ ಸ್ವಾಭಾವಿಕ ಅಥವಾ ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುವಂತೆ ಅವು ಮಾನವನನ್ನ ಎಚ್ಚರಿಸುತ್ತವೆ. ಮನಿ ಈಸ್ ಮೋರ್ ಪಾಪ್ಯುಲರ್ ಬಟ್ ಫಂಡಮೆಂಟಲ್ ನಾಲೆಜ್, resources and basic science are essential to survival of the mankind. ಇಲ್ಲಿ ಯಾಕೆ ಅವರು ವೆಲ್ತ್ nobody is satisfied with wealth, everybody is satisfied with wisdom ಅಂತ ಹೇಳ್ತಾರೆ ಅಂದ್ರೆ, even though money is more important in the life, okay, but according to the writer, knowledge, ಜ್ಞಾನ, resources, ಸಂಪನ್ಮೂಲ ಅಂಡ್ ಬೇಸಿಕ್ ಸೈನ್ಸ್, ಓಕೆ, ಒಂದು ವಿಜ್ಞಾನ, ಭೌತಿಕ ವಿಜ್ಞಾನ ಅನ್ನೋದು ಮೋರ್ ಎಸೆನ್ಷಿಯಲ್ ಟು ಸರ್ವೈವಲ್ ಆಫ್ ದ ಮ್ಯಾನ್ಕೈಂಡ್. ಮಾನವನ ಉಳಿವಿಗೆ ಇವು ಅತ್ಯಂತ ಅಗತ್ಯವಾಗಿವೆ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಈಸ್ ಹೌ ದ ರೈಟರ್ ಟ್ರೈಸ್ ಟು ಸೇ ನೋಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ವೆಲ್ತ್, ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ wisdom. Okay.